ಬೈಕ್ ಟ್ಯಾಕ್ಸಿ ವಿರುದ್ಧ ಸಾರಿಗೆ ಇಲಾಖೆ ಮೆಗಾ ಆಪರೇಷನ್ ಶುರು ಮಾಡಿದೆ. ಇಂದಿನಿಂದ ಹಲವು ತಂಡಗಳಾಗಿ ರಾಜ್ಯಾದ್ಯಂತ ಕಾರ್ಯಾಚರಣೆ ಶುರುವಾಗುತ್ತೆ. ಬೈಕ್ ಟ್ಯಾಕ್ಸಿ ಬಳಕೆ ಮಾಡದಂತೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತೆ. ಅಕ್ರಮವಾಗಿ ಸೇವೆ ಮಾಡುವ ವಾಹನಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ನಿಯಮ ಉಲ್ಲಂಘಿಸಿದ ವಾಹನಗಳ ಆರ್ಸಿ ಅಮಾನತಿಗೆ ಸೂಚನೆ ಕೂಡ ಕೊಡಲಾಗಿದೆ. ನೋಡಿ, ಈಗ ಈ ಬೈಕ್ ಸೇವೆಯನ್ನು ರ್ಯಾಪಿಡೋ ಅಥವಾ ಇನ್ನಿತರ ಕೆಲವೊಂದಿಷ್ಟು ಆ್ಯಪ್ಗಳಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಯವರು. ಸಾರಿಗೆ ಇಲಾಖೆ ಒಂದು ಹೊಸ ಆಪರೇಷನ್ ಶುರು ಮಾಡಿದೆ. ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸಾರ್ವಜನಿಕರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಲಿದ್ದಾರೆ. ಅಕ್ರಮವಾಗಿ ಏನಾದರೂ ಸೇವೆಗೆ ಇಳಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತಾರೆ. ಅಥವಾ ಅವ್ರದ್ದು ಆರ್ ಸಿ ಕಾರ್ಡ್ ಇರುತ್ತಲ್ವ, ಅದನ್ನು ಅಮಾನತು ಮಾಡಬೇಕು ಅನ್ನುವಂಥ ಒಂದು ಸೂಚನೆ ಬಂದಿದೆ. ಯಾಕಂತಂದರೆ ನೋಡ್ತಾ ಇದ್ದೀವಿ ನಾವು ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ಆಯಿತು, ಅವ್ರು ಲೀಗಲಿ ಅವ್ರಿಗೆ ಪರವಾನಗಿ ಅಥವಾ ಪರ್ಮಿಷನ್ ಇದ್ದರೆ ಅವರೇನು ಒಪ್ಪಂದ ಮಾಡ್ಕೊಂಡಿರ್ತಾರೆ ಕಂಪ್ನಿ ಜೊತೆಗೆ, ಅದು ಮಾಡಿಕೊಳ್ಳಿ. ಆದರೆ ಯಾರು ಬೇಕೋ ಅವರು ಓಡಿಸ್ತಾ ಇದ್ದಾರೆ. ನಂದು ಬೈಕ್ ಇದೆ, ನಾನು ಮಾಡ್ತೀನಿ, ನಾನು ಫ್ರೀ ಇದ್ದೀನಿ, ನಾನು ಹಚ್ಕೊಂಡು ಹೋಗ್ತೀನಿ, ನನಗೂ ಡ್ಯೂಟಿ, ಈ ಥರದ್ದು ನಡೀತಾ ಇತ್ತು. ಮತ್ತು ಕೆಲವು ಕಡೆಗಳಲ್ಲಿ ಅಪಘಾತಗಳು, ಈ ಬೈಕ್ ಟ್ಯಾಕ್ಸಿ ಓಡಿಸುವಂಥವ್ರು ಕೆಲವೊಬ್ರು ಏನು ಮಾಡ್ತಿದ್ರು, ಹಿಂದೆ ಮಹಿಳೆಯರು ಕೂತಾಗ ಅಸಭ್ಯವಾಗಿ ವರ್ತಿಸಿದ್ದಾರೆ. ಆಲ್ರೆಡಿ ಏನೇನೋ ಮಿಸ್ಬಿಹೇವಿಯರ್ ಮಾಡೋದು, ಆ ರೀತಿ ಅನುಭವಗಳು ಪಾಪ ಹುಡುಗರಿಗೆ ಅಥವಾ ಮಹಿಳೆಯರಿಗೆ ಜಾಸ್ತಿ ಆಗಿದೆ. ಕಂಪ್ಲೇಂಟ್ ಕೂಡ ಜಾಸ್ತಿ ಇತ್ತು. ಸಾರಿಗೆ ಇಲಾಖೆ ಈಗ ಅಂಥವರ ವಿರುದ್ಧ, ಅಂದರೆ ಈ ಅಕ್ರಮವಾಗಿ ಯಾರೆಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ಬೈಕ್ ಟ್ಯಾಕ್ಸಿಯನ್ನು ಚಲಾಯಿಸ್ತಾ ಇದ್ದಾರೆ ಅವರ ವಿರುದ್ಧ ಸಮರವನ್ನು ಸಾರಿದ್ದಾರೆ. ನೀವೇನಾದರೂ ಸಿಕ್ಕಾಕ್ಕೊಂಡ್ರೆ ಆರ್ ಸಿ ಖಂಡಿತವಾಗ್ಲೂ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ.